ದೊಡ್ಡಬಳ್ಳಾಪುರ ಜೆಡಿಎಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿದೆ. ತಾಲೂಕು ಅಧ್ಯಕ್ಷರ ನೇಮಕದಲ್ಲಿ ಪಕ್ಷದ ಏಕಪಕ್ಷೀಯ ನಡೆಗೆ ಈಗ ಸಿಟ್ಟು ಆಗಿರುವಂತದ್ದು. ದೊಡ್ಡಬಳ್ಳಾಪುರ ವಾಸ್ತವ ಸ್ಥಿತಿ ಅರಿಯದೆ ನೇಮಕದ ಆರೋಪ ಈಗ ಕೇಳಿಬಂದಿದೆ. ನೂತನ ಅಧ್ಯಕ್ಷ ಹರೀಶ್ ಗೌಡ ವಿರುದ್ಧ ಮತ್ತೊಂದು ಬಣ ಗರಂ ಆಗಿದೆ. ಮುನೇಗೌಡ, ಹುಸ್ಕೂರು ಆನಂದ್ ಬೆಂಬಲಿಗರ ಆಕ್ರೋಶ ಸ್ಫೋಟಗೊಂಡಿದೆ. ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮ ಬಹಿಷ್ಕಾರಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಮೇ 8ರಂದು ನಿಗದಿಯಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರ ಕಾರ್ಯಕ್ರಮ. ಇದನ್ನ ಬಹಿಷ್ಕರಿಸಲು ಮುನೇನಗೌಡ ಮತ್ತು ಆನಂದ್ ಬೆಂಬಲಿಗರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ದೊಡ್ಡಬಳ್ಳಾಪುರ ಜೆಡಿಎಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿದೆ. ತಾಲೂಕು ಅಧ್ಯಕ್ಷರ ನೇಮಕದಲ್ಲಿ ಪಕ್ಷದ ಏಕಪಕ್ಷೀಯ ನಡೆ. ದೊಡ್ಡಬಳ್ಳಾಪುರದ ವಾಸ್ತವ ಸ್ಥಿತಿಯನ್ನ ಅರಿಯದೆ ನೇಮಕ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಸಭೆ ಮಾಡ್ತಾ ಇರೋದು ಒಬ್ಬ ಸಾಮಾನ್ಯ ಜೆಡಿಎಸ್ ಕಾರ್ಯಕರ್ತರು ಯಾನು ಮನಸ್ಸಲ್ಲಿದೆ. ಈ ದೊಡ್ಡಬಳ್ಳಾಪುರದಲ್ಲಿ ಏನೇನು ನಡೀತಾ ಇದೆ, ವಿರೋಧಿ ಚಟುವಟಿಕೆ ಮಾಡಿ ಮುನೇಗೌಡರು ಮನೆ ಹಾಳು ಮಾಡಿದ್ರು. ನಮ್ಮ ಮನೆ ಹಾಳು ಮಾಡಿರೋದೇನಿಲ್ಲ, ನಮ್ಮ ಮನೆ ಹಾಳು ಮಾಡೋಕೆ ಯಾರಿಂದನೂ ಆಗಲ್ಲ, ದೇವರ ಹಾಳು ಮಾಡಬೇಕು. ಆದ್ರೆ ನಿಷ್ಠಾವಂತ ಕಾರ್ಯಕರ್ತರು ಮುನೇಗೌಡನ ಪೂಜಿಸ್ತಾರೆ. ವಿರೋಧ ಚಟುವಟಿಕೆ ಮಾಡಿರೋರ್ನ ಈ ಜಿಲ್ಲಾಧ್ಯಕ್ಷ ಅವ್ರ ಜೊತೆ ಸೇರ್ಕೊಂಡು ಅವ್ರಿಗೆ ಅಧ್ಯಕ್ಷಗಿರಿ ಕೊಟ್ಟಾಗ ನಿಷ್ಠಾವಂತ ಕಾರ್ಯಕರ್ತರು ಎತ್ತೋಗ್ತಾರೆ. ಅದನ್ನು ಏನಿದೆ ಅವ್ರ ಮನಸ್ಸಲ್ಲಿ ಅಂತ ಕೇಳೋದಕ್ಕೋಸ್ಕರ ಈ ನನ್ನ ಸಭೆ ಕರೆದಿದ್ರು. ಕೇವಲ ಇದು ಸಾಸ್ಲ ಹೋಬಳಿಗೆ, ಇನ್ನು ಎಲ್ಲಾ ಹೋಬಳಿಯಲ್ಲೂ ಇದೇ ರೀತಿ ಕರೆದು ಡಿಸಿಷನ್ ತಗೊಂಡು ನಾನು ಕುಮಾರಣ್ಣಂಗೆ ಒಂದು ನಿಯೋಗ ಕರ್ಕೊಂಡು ಹೋಗೋದೋ ಇಲ್ಲ ಒಂದು ಜಿಲ್ಲಾಧ್ಯಕ್ಷ ಧಿಕ್ಕಾರಕ್ಕೆ ಹೋಗೋದೋ ಏನೋ ಒಂದು ಮಾಡ್ಲೇಬೇಕು. ಜಿಲ್ಲಾಧ್ಯಕ್ಷರು ಈಗೂ ಟೈಮ್ ಐತೆ. ಅವ್ರು ಮಾಡಿರೋ ತಪ್ಪನ್ನು ಅರ್ಥಕೊಂಡು ನಾನು ಮಾಡಿರೋ ತಪ್ಪು ಮಾಡಿದ್ದೀನಿ, ನಿಷ್ಠಾವಂತ ಕಾರ್ಯಕರ್ತರಿಗೆ ನಾನು ಅನ್ಯಾಯ ಮಾಡಿದ್ದೀನಿ ಅಂತ ತಿಳಿದು ಕುಮಾರಣ್ಣ ಒಂದು ಹುದ್ದೆ ಕೊಟ್ಟವ್ರೆ, ಆ ಹುದ್ದೆ ಗೌರವ ಕೊಟ್ಟು ಎಲ್ಲಾರನ್ನ ಕರೆದು ತಿರ್ಗಾ ಯಾವ ರೀತಿ ಹೋಗ್ಬೇಕು. ಇವಾಗ ಹರೀಶ್ ಗೌಡನ್ ಕೊಟ್ಟಿರೋದು ನಂಗೇನು ವಿರೋಧ ಇಲ್ಲ. ಆದ್ರೆ ಹರೀಶ್ ಗೌಡನ್ ಕೊಟ್ಟಿರೋದು ಅವ್ನೇನ್ ಮಾಡ್ತಾ ಇದ್ದಾನೆ, ಅವ್ನು ನನಗೆ ಧಮಕಿ ಆಗ್ತಾವನೆ. ಮೊನ್ನೆ ಅವನ್ಕಿಂತ ಕರೆದ್ರು. ಜಿಲ್ಲಾಧ್ಯಕ್ಷ ಏನ್ ಮಾಡ್ದ, ಇವತ್ತು ಮಂಗಳವಾರ ದಿನ ಮಹಿಳಾ ಹೋರಾಟ ಅದೇ ಅಂದ. ಮಂಗಳವಾರ ದಿನ ಮಾಡ್ಲೇ ಇಲ್ಲ, ಅವರು ಬುಧವಾರ ಮಾಡಿದ್ರು. ಅಲ್ಲಿಗೆ ನನ್ನನ್ನ ಮಿಸ್ಗೈಡ್ ಮಾಡಿ ಜಿಲ್ಲಾಧ್ಯಕ್ಷ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ. ಆಮೇಲೆ ಒಂದು ನಿಮ್ ಜೊತೆ ಮಾತಾಡ್ಬೇಕು ಅಂತ ಕೇಳಿದ್ರು. ಆಯ್ತು ಬರ್ರಿ ಮಾತಾಡೋಣ ಅಂತಂದ್ರೆ ನಮ್ಮ ಜೊತೆ ಬಂದ್ರು. ಹರೀಶ್ ಗೌಡನ್ ತಗೊಂಬಂದು ನನ್ನ ಮುಂದೆ ಕೂರಿಸು. ಹರೀಶ್ ಗೌಡ, ನನಗೂ ನಿನ್ಗೂ ಸರ್ ಬರಲ್ಲ, ಯಾಕಂದ್ರೆ ನೀನು ವಿರೋಧಿ ಚಟುವಟಿಕೆ ಮಾಡ್ತಾ ಇದೀಯಾ, ನಿನ್ಗೂ ನನಗೂ ಏನು ಬೇಡಪ್ಪ, ನಾನು ಜಿಲ್ಲಾಧ್ಯಕ್ಷ ಕರೆದವ್ರು ಅವ್ರ ಹತ್ರ ಮಾತಾಡ್ತೀನಿ ಅಂದ್ರೆ ನನಗೆ ರೋಪ ಆಗ್ತಾನ ಅವನು. ಇದೆಲ್ಲ ನನ್ನ ಹತ್ರ ಇಟ್ಕೊಂಡ್ಬಾಡ್ರಿ ಅಂತ. ಅದೇನ್ ರೌಡಿಸಮ್ ಮಾಡೋದಕ್ಕೆ ಕರ್ಕೊಂಬಂದವ್ರ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರನ್ನ. ದೊಡ್ಡಬಳ್ಳಾಪುರದ ರೌಡಿಸಮ್ ಮಾಡಿ ಇದುವರೆಗೂ ಇಲ್ಲ. ರೌಡಿಸಮ್ ಮಾಡಂಗಿದ್ರೆ ಮಾಡ್ಲಿ, ನಾವು ಬಟ್ಟೆ ಬಿಚ್ಚಾಕ್ತಿವಿ, ನಮಗೂ ಗೊತ್ತಿದೆ ರಾಜಕೀಯ ಮಾಡೋದು ಗೊತ್ತು, ರೌಡಿಸಮ್ ಮಾಡೋದು ಗೊತ್ತು. ಇದು ನೇರವಾಗಿ JDS ಪಕ್ಷದ ಆಂತರಿಕ ವಿಚಾರ. ಆಂತರಿಕಲ್ಲೇ ಸರ್ ಮಾಡ್ಕೊಬೇಕು. ಜಿಲ್ಲಾಧ್ಯಕ್ಷ ಈಗೂ ಹೇಳ್ತೀನಿ, ನೀವು ಮಾಡಿರೋದು ಅಕ್ಷಮ್ಯ ಅಪರಾಧ ಮಾಡಿದ್ದೀರಾ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಮೋಸ ಮಾಡಿದ್ದೀರಾ. ಅದನ್ನ ಸರಿಪಡಿಸ್ಕೊಂಡು ನಿಖಿಲ್ ಅಣ್ಣ ಬರೋದ್ರೊಳಗಡೆ ಸರ್ ಮಾಡಿ. ಇಲ್ಲ ನಿಖಿಲ್ ಅಣ್ಣ ಬರೋ ದಿನ ನಿಮಗೆ ಧಿಕ್ಕಾರ ಅಂತೂ ಗ್ಯಾರಂಟಿ ಬೀಳ್ತದೆ, ಬಿದ್ದೇ ಬೀಳ್ತದೆ. ನಿಖಿಲ್ ಅಣ್ಣಂಗೆ ಗಮನಕ್ಕೂ ಓದ್ತದೆ ಈ ಪತ್ರಿಕೆ ಮಾಧ್ಯಮ. ಇದನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಈ ಇದ್ರಲ್ಲಿ ನಾನು ಹೇಳ್ತೀನಿ. ಪೂರ್ವಭಾವಿ ಸಭೆ ಮಾಡ್ತಾ ಇರೋದು. ದೊಡ್ಡಬಳ್ಳಾಪುರ ವಾಸ್ತವ ಸ್ಥಿತಿಯನ್ನೇ ಅರಿಯದೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ನೂತನ ಅಧ್ಯಕ್ಷ ಹರೀಶ್ ಗೌಡ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ಮುನೇನಗೌಡ ಹಾಗೆ ಹುಸ್ಕೂರು ಆನಂದ್ ಬೆಂಬಲಿಗರಿಂದ ಈ ಒಂದು ಆಕ್ರೋಶ ಆಗ್ತಾ ಇದ್ದು, ನಿಖಿಲ್ ಕುಮಾರಸ್ವಾಮಿ ಅವರ ಕಾರ್ಯಕ್ರಮವನ್ನ ಬಹಿಷ್ಕರಿಸುವುದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಮೇ 8ರಂದು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದೀಗ ದೊಡ್ಡಬಳ್ಳಾಪುರದಲ್ಲಿ JDS ಆಂತರಿಕ ಭಿನ್ನಮತ ಸ್ಫೋಟಗೊಂಡಿರುವಂಥದ್ದು. ತಾಲೂಕು ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಈ ಒಂದು ಆರೋಪ ಕೇಳಿ ಬಂದಿದೆ.